ದಯವಿಟ್ಟು ಚಪ್ಪಾಳೆ ಮೂಲಕ ಶಾಸಕರಿಗೆ ಹಾಕೊಡಿ ಬೆಟ್ರಪ್ಪ ಕೊಡಿ ಕೊಡಿ ಅಂತ ದಯವಿಟ್ಟು ಚಪ್ಪಾಳೆ ತಟ್ಟಿ ದಯವಿಟ್ಟು ಚಪ್ಪಾಳೆ ಮೂಲಕ ಶಾಸಕರಿಗೆ ಹಾಕೊಡಿ ಬೆಟ್ರಪ್ಪ ಕೊಡಿ ಕೊಡಿ ಅಂತ ದಯವಿಟ್ಟು ಚಪ್ಪಾಳೆ ತಟ್ಟಿ ಮಾಡ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಅವರನ್ನು ಸಾಮಾಜಿಕ ಮಿಂಚುಣಿಯಲ್ಲಿ ಅವರನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಅವರನ್ನು ಭಗವಂತ ಕಾಪಾಡಲಿ ಅಂತ ಹೇಳಿ ಶ್ರೇಯಸ್ಸು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತು ನಮ್ಮ ಪಕ್ಷದ ಸಾಮಾಜಿಕ ನ್ಯಾಯ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅವರನ್ನು ಅಭಿನಂದಿಸ್ತಕ್ಕಂಥದ್ದು ಶಾಸಕರಾಗಿ ನನ್ನ ಕರ್ತವ್ಯ ಇದೆ. ಆ ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ಈ ಸಂದರ್ಭದಲ್ಲಿ ಅವರು ಸಾಮಾಜಿಕ ಇವತ್ತು ಎಲ್ಲ ನಮ್ಮ ಸ್ನೇಹಿತರ ಸಹಕಾರದಿಂದ ಇವತ್ತು ಅವರಿಗೆ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ನಮಗೆ ಈಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲೆಗೆ ಸ್ಪಂದಿಸಿ ಎಲ್ಲ ಕೆಲಸಗಳನ್ನು ನಿರ್ವಹಿಸಿದಂಥ ನನ್ನ ಆತ್ಮೀಯರು, ನನ್ನ ಪ್ರಾಧಿಕಾರದ ಜೊತೆಯಲ್ಲಿ ಸಹ ಸದಸ್ಯರಾಗಿದ್ದಂಥ ವೆಂಕಟೇಶ್ನವರು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥಿಸೋದು ಒಂದೇ, ಅವರಿಗೆ ಒಳ್ಳೆಯ ಆಯಸ್ಸನ್ನು ಕೊಡಲಿ. ಅಧಿಕಾರ ಸಿಗುತ್ತೆ ಆಯಸ್ಸಂದರೆ ಅವರಿಗೆ ಒಳ್ಳೆಯ ಆಯಸ್ಸನ್ನು ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಭಗವಂತ ಅವರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ವೆಂಕಟೇಶ್ ಅವರು ಸಾಮಾಜಿಕ ಕಳಕಳಿಯನ್ನು ಹೊಂದಿದಂಥ ವ್ಯಕ್ತಿ. ಯಾಕಪ್ಪ ಅಂದರೆ ನಮ್ಮ ಜೊತೆಯಲ್ಲಿ ನಾನು 10 ವರ್ಷಗಳ ಸುಮಾರು 10-12 ವರ್ಷಗಳು ನನ್ನ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದು ವೆಂಕಟೇಶ್ ಅವರು. ಎಂದೂ ಸಹ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಕೇಳಿದವರಲ್ಲ. ನಾವು ಹೇಳಿದ ಕೆಲಸವನ್ನು ಮಾಡ್ತಿದ್ರು. ಯಾವುದೇ ಒಂದು ಪ್ರತಿಭಟನೆ ನಡೆಸಬೇಕು ಅಂತ ನಾವು ಪಕ್ಷದಿಂದ ತೀರ್ಮಾನ ಮಾಡಿದರೆ ವೆಂಕಟೇಶ ಮುಚ್ಚುಡಿ. ಯಾವುದೇ ಒಂದು ಬ್ಯಾನರ್ ಬರ್ಸೋದಿರ್ಬೋದು, ಕಟ್ಟಿ ಕಟ್ ಮಾಡೋದಿರ್ಬೋದು, ಬ್ಯಾನರ್ ರೆಡಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ವೆಂಕಟೇಶನಿಗೆ
ಸಹಕಾರಿಯಾಗಿ ನಿಂತಾ ಇದ್ರು ಎಲ್ಲ ಸ್ನೇಹಿತರುಗಳನ್ನ. ಅಭಿನಂದನಾ ಕಾರ್ಯಕ್ರಮವನ್ನು ತುಂಬ ಚಿಕ್ಕದಾದರೂ ಚೊಕ್ಕವಾಗಿ ಭಾಳ ಸಂಜೆ ಟೈಮಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರುಗಳಿಗೆ ಅಭಿನಂದನೆಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಸಾಮಾಜಿಕ ನ್ಯಾಯ ಅಧ್ಯಕ್ಷರಾಗಿರೋದು ಕೂಡ ಸಂತೋಷ. ಜೊತೆಗೆ ಅವರು ಸಾಮಾಜಿಕ ನ್ಯಾಯದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಪಾರ್ಟಿ ಅಥವಾ ಯಾವುದೇ ಜನಾಂಗ ಎಲ್ಲ ಪ್ರತಿಯೊಬ್ಬರಿಗೂ ವಿಚಾರವಾಗಿ ಹೋರಾಟ ಮಾಡಬೇಕು. ಏನು ಸಮಾಜದಲ್ಲಿ ಏನು ಅಸಮತೋಲನ ಇದೆ ಅದನ್ನು ಎಲ್ಲಿ ಆ ಸಮಸ್ಯೆ ಇದೆ ಸರಿಪಡಿಸೋಕೆ ಅವರು ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೆ ಮಾಡ್ತಾರೆ. ಹಾಗೆ ಈ ಮಧ್ಯೆ ಇನ್ನೊಂದು ಪತ್ರಗಳಿಗೆ ಎಲ್ಲರಿಗೂ ಮಾತಾಡ್ತಾ ಇನ್ನು ಶಾಸಕ ವಿಚಾರ ಹೇಳಿದ್ರೆ ನಾವು ಅಭಿವೃದ್ಧಿ ಬಗ್ಗೆ ಯಾರಿಗೆ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಕೂಡ ಅವರದ್ದೇ ಆದ ಸ್ನೇಹವನ್ನು ಇಟ್ಕೊಂಡಿರುವಂಥ ಸ್ನೇಹಜೀವಿ, ಎಲ್ಲರಿಗೂ ನೊಂದವರ ಧ್ವನಿಯಾಗಿ ಕೆಲಸ ನಿರ್ವಹಿಸುವಂಥವರು, ನೊಂದವರ ಬಡವರ ಆಶಾಕಿರಣ ಅಂತ ಹೇಳಿದರೆ ತಪ್ಪಾಗಲಾರದು. ವೆಂಕಟೇಶಣ್ಣವರಿಗೆ ಏನು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಅವರು ಸದಾ ಶೋಷಿತರ ನೊಂದವರ ಪರ ಕಾರ್ಯನಿರ್ವಹಿಸ್ತಾರೆ ಅಂತ ತಿಳ್ಕೊಂಡು ಅವರಿಗೆ ಆ ನ್ಯಾಯ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಅವರು ಅದೇ ರೀತಿಯ ಕಾರ್ಯನಿರ್ವಹಿಸ್ತಾರೆ ಅಂತ ನಾನು ಭಾವಿಸುತ್ತಾ, ಜೊತೆಗೆ ಈ ದಿನ ಅವರ ಹುಟ್ಟುಹಬ್ಬ ಕೂಡ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ಅವರಿಗೆ ಇನ್ನಷ್ಟು ಹೋರಾಟದ ಚೈತನ್ಯಗಳನ್ನು ನೀಡಲಿ ಅಂತ ಹೇಳಿ ಕೋರ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನು ಮಾತನಾಡಿಸ್ತೇನೆ. ಜೈ ಭೀಮ್, ಜೈ ಭಾರತ್.